ಇವತ್ತು ತಾಲೂಕಿನಲ್ಲಿ ತಾಲೂಕು ಪಂಚ ಗ್ಯಾರಂಟಿಗಳ ಸಮಿತಿಯಿಂದ 2ನೇ ಸಭೆ ನಡೆಸಿದ್ದೀರಾ. ಏನು ಆಗುವಗಳು ಏನಾಯಿತು? ಎಲ್ಲ ಓದಿ ರೆಕಾರ್ಡ್ ಮಾಡಿ ಅದ್ರ ಬಗ್ಗೆ ಎಲ್ಲ ಕೂಲಂಕುಷವಾಗಿ ಚರ್ಚೆ ಮಾಡಿದ್ದಾರೆ. ಅದರ ಬಗ್ಗೆ ಅಧಿಕಾರಿಗಳು ಸಮನ್ವಯತೆಯಿಂದ ಆ ಒಂದು ಏನು ಸೂಚಿಸಿದ ಸಭೆಯಲ್ಲಿ ಅವೆಲ್ಲ ಕಾರ್ಯಗತ ಮಾಡ್ತೀವಿ ಅಂತ ಹೇಳಿದ್ದಾರೆ. ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಮಾತ್ರ ಕರೆಸಿದ್ದೀರಾ? ಮತ್ತೆ ಇದು ಸಾರ್ವಜನಿಕ ವಲಯದಲ್ಲಿ ತುಂಬಾ ಪ್ರಶ್ನಾವಳಿ ಉಳ್ಕೊಂಡಿದೆ. ಅದಕ್ಕೆ ಯಾವ ರೀತಿ ಬಗೆಹರಿಸಕ್ಕೆ ಪ್ರಯತ್ನ ಮಾಡ್ತಾರೆ? ಏನು ಪ್ರಶ್ನಾವಳಿ? ಈಗ ಗೃಹಲಕ್ಷ್ಮಿ ಬಂದು ಬೇಗ ಅಮೌಂಟ್ ಮತ್ತೆ ಯುವ ನಿಧಿಗೂ ಅಷ್ಟೇ ಯಾವುದೇ ಇನ್ನ ಅಮೌಂಟ್ಗಳು ಯಾವುದು ಬರ್ತಾ ಇಲ್ಲ ಅಂತ ತುಂಬಾ ಯಾವುದು ಜೂನ್ ತಿಂಗಳು ಪೆಂಡಿಂಗ್ ಐತೆ, ಮೇ ತಿಂಗಳು ಕ್ಲಿಯರ್ ಆಗೈತೆ, ಜೂನ್ ತಿಂಗಳು ಈ ತಿಂಗಳು ಕ್ಲಿಯರ್ ಮಾಡ್ತಾರೆ. 3 ತಿಂಗಳಿಂದ ಬಂದಿಲ್ಲ ಅಂತಿದೆ. 2 ತಿಂಗಳಿಂದ ಬಂದಿರಲಿಲ್ಲ, ಮುಂಚೆ ಬಂದಿರಲಿಲ್ಲ. ಮೊನ್ನೆ ಬಜೆಟ್ ಅಲ್ಲಿ ಆಗೈತೆ, ಮತ್ತೆ ಜೂನ್ ತಿಂಗಳು ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತಾವ್ರೆ. ಆಮೇಲೆ ಏನ್ ಗೊತ್ತಾ, ಯಾರಾದ್ರೂ ಒಬ್ರು ಮಾತಾಡೋದು ಜನಗಳಿಗೆ ಒಂದು ಮಿಸ್ಗೈಡ್ ಇದೆ. ಏನ್ ಗೊತ್ತಾ, ಅದು ಬೇರೆ ತರ ಏನೋ ಬೇರೆ ಅಪ್ಲಿಕೇಶನ್ ಬಂದಿದೆ ಅಂತೆ, ಸ್ವಲ್ಪ ಡಾಕ್ಯುಮೆಂಟ್ ಇದು ಮಾಡಬೇಕು, ಗೌರ್ಮೆಂಟ್ ಇಂದ ಇದು ಕೊಟ್ಟಿಲ್ಲ ಅಂತ. ಸದ್ಯಕ್ಕೆ ಸರ್ಕಾರದಿಂದ ಆ ತರ ಅದಕ್ಕೆ ಸರಿಯಾದ ಉತ್ತರ ತಾವು ಕೊಡ್ತೀರಾ? ಕೊಡ್ತೀವಿ. ಈಗ ನಾವು CDPO ಬಂದಿದ್ವಿ, ಅದ್ರ ಬಗ್ಗೆ ನಾವು ಮಾಹಿತಿ ಕೊಡ್ತೀವಿ. ಸರ್ಕಾರದಿಂದ ಏನಾರ ಗೈಡ್ಲೈನ್ಸ್ ಇದೆಯಾ, ಈ ತರ ಏನಾರ ಮಾಡ್ಬೇಕಾದ್ರೆ ಬೇರೆ ಅಪ್ಲಿಕೇಶನ್ಸ್ಗೆ ಏನಾರ ಹೊಸ ರೆಕಾರ್ಡ್ಸ್ ಏನಾರ ಬೇರೆ ಅಪ್ಲೋಡ್ ಮಾಡ್ಬೇಕಂತ ಏನೋ ನಿಮ್ಮ ಗೈಡ್ಲೈನ್ಸ್ ಇದೆಯಾ ಅಂದರೆ, ಸರ್ ನಮ್ಮ ಸರ್ಕಾರದಿಂದ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಕೂಲಂಕುಷವಾಗಿ CDPO ಮೇಡಮ್ ಹೇಳಿದ್ದಾರೆ. ಈಗ ಅದು 2 ತಿಂಗಳು 3 ತಿಂಗಳು ಪೆಂಡಿಂಗ್ ಇದೆ. ಅಮೌಂಟ್ ರಿಲೀಸ್ ಆಗಿದೆ. ಮೇ ಬಿ ಇನ್ನೊಂದು ವಾರದೊಳಗಡೆ ಗೃಹಲಕ್ಷ್ಮಿ ಅಮೌಂಟು ಬಿಡುಗಡೆ ಆಗೋ ಚಾನ್ಸಸ್ ಇದೆ. ಮತ್ತೆ ಯುವ ನಿಧಿನೂ ಅಷ್ಟೇ ಸೇಮ್ ಅಮೌಂಟ್ ರಿಲೀಸ್ ಆಗಿದೆ. ಯುವ ನಿಧಿದು ಇನ್ನೊಂದು ವಾರದೊಳಗಡೆ ಇದು ಮಾಡ್ತಾರೆ. ಮತ್ತೆ ಭಾಗ್ಯಜ್ಯೋತಿಗೆ ಸಂಬಂಧಪಟ್ಟಂಗೆ ಈಗ ಏನು 200 ಯೂನಿಟ್ಗಳಿದೆ, 200 ಯೂನಿಟ್ ಮುಗಿಸಿರೋರಿಗೆ ಎಲ್ಲ ಬಿಲ್ ಬರ್ತಾ ಇದೆ. ಅದು ಹೆಚ್ಚುವರಿ ಬಿಲ್ ಬರ್ತಾ ಇದೆ ಅಂತ ಆರೋಪ ಇದೆ. ನಾವು ಸರ್ಕಾರದಿಂದ 200 ಯೂನಿಟ್ ಉಚಿತ ಅಂತ ಕೊಟ್ಟಿರೋದು. 200 ಯೂನಿಟ್ ಕ್ರಾಸ್ ಮಾಡಿದ್ಮೇಲೆ ಅದು ಅವರು ಕಟ್ಟಬೇಕು. ಮೊದಲಿಗಿಂತೂ ಹೆಚ್ಚು ಬಿಲ್ ಬರ್ತಾ ಇದೆ ಅಂತ ಆರೋಪ ಇದೆ. ಅಂದ್ರೆ ಆ ಥರದ್ದೇನಿಲ್ಲ. ಆ ಥರ ಕಂಡು ಬಂದ್ರೆ ನಾವು ಅಧಿಕಾರಿಗಳು ಕೇಳಿದೀವಿ, ಗೈಡ್ಲೈನ್ಸ್ ಹೇಳಿದ್ವಿ. ಏನು ಜಾಸ್ತಿ ಏನಂತ ತಗೊಂತ ಇದ್ರಿಲ್ಲ ಅಂತ. ಏನಿಲ್ಲ ಸರ್, 200 ಯೂನಿಟ್ ಕ್ರಾಸ್ ಮಾಡಿದವ್ರು ಮಾತ್ರ ನಾವು ತಗೊಂತ ಇದ್ದೀವಿ. ಆ ಥರ ಏನೂ ಇಲ್ಲ, ಹೆಚ್ಚೇನು ಆಗ್ತಾ ಇಲ್ಲ. ಎಲ್ಲ ಆನ್ಲೈನ್ ಪ್ರೋಸೆಸ್ ಇದೆ. ಮೀಟರ್ ನಂಬರ್ ಹೊಡಿದ ತಕ್ಷಣ ಇದರಲ್ಲೇ ಬಂದ್ಬಿಡುತ್ತದೆ. ನಾವು ಆ ಥರ ಏನು ಮಾಡ್ತಾ ಇಲ್ಲ. ಹೆಚ್ಚುವರಿ ಬರ್ತಾ ಇದೆ. ಕೇಳಿದ್ರೆ ಮೀಟರ್ ಬಿಲ್ಲು ಮತ್ತೆ ಹೊಸದಾಗಿ ಅಪ್ಡೇಟ್ ಮಾಡಿದ್ದಾರೆ. ನೀವು ಮೊದಲು ಮಾಡ್ತಾ ಇದ್ದಿದ್ದಕ್ಕಿಂತ ಹೆಚ್ಚಾಗಿ ನೀವು ಈಗ ಬಳಸ್ತಾ ಇದ್ರಿ. 200 ಯೂನಿಟ್ ನಮ್ಗೆ ಕೊಡ್ತೀವಿ ಅಂತೆಲ್ಲ ಹೇಳಿದ್ದು. ನೀವು ಎಷ್ಟು ಫ್ಯಾನು ಮತ್ತೆ ಇದೆಲ್ಲ ಇತ್ತು. ಈಗ ಫ್ರಿಜ್ಜು, ವಾಷಿಂಗ್ ಮಿಷಿನು ಮತ್ತೆ ಸಂಪು, ಮೋಟ್ರದು ಎಲ್ಲ ಒಂದೇ ಇದರಲ್ಲಿ ಕೊಟ್ಬಿಟ್ಟು. ಈಗ ಗೃಹ ಬಳಕೆ ಅಂದ್ರೆ ಸರ್ಸಾಮಾನ್ಯವಾಗಿ ಎಲ್ಲರೂ ಬಳಸ್ತಾರೆ. ಇದರಲ್ಲಿ ಏನಾಗುತ್ತೆ, ಬೆಸ್ಕಾಂ ಇಲಾಖೆಯವರು ಯಾವುದೇ ಸಮರ್ಸ್ಕೊಳ್ತಾ ಇಲ್ಲ, ಅವರ ತಪ್ಪನ್ನ ಸಮರ್ಸ್ಕೊಳ್ತಾ ಇಲ್ಲ. ಅದಕ್ಕೆ ತಮ್ಮ ಕಡೆಯಿಂದ ಏನಾದ್ರೂ ಅವ್ರಿಗೆ ನಾವು ಸಮಸ್ಯೆಗಳ ಬಗ್ಗೆ ಅವ್ರ ಹತ್ರ ಡಿಸ್ಕಸ್ ಮಾಡಿದೀವಿ. ನಮಗ್ ಮಹಿಳೆಯರ ಮಾಹಿತಿ ಪ್ರಕಾರ ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ಆ ತರ ನಿಮ್ಗೆ ಏನಾರ ಕಂಡು ಬಂದಲ್ಲಿ ನಮ್ಗೆ ಮಾಹಿತಿ ಕೊಡಿ, ನಾವು ಅಧಿಕಾರಿಗಳ ಹತ್ರ ಮಾತಾಡಿ ಕ್ಲಿಯರ್ ಮಾಡ್ತೀವಿ. ಮತ್ತೆ ಹೊಸದಾಗಿ ಅರ್ಜಿ ಹಾಕ್ಸ್ಕೊಂತಾರೆ ಗೃಹ ಜ್ಯೋತಿಗೆ. ಅದು ಮಾಡ್ಬೋದು. ಮೊದಲು ಗೃಹ ಜ್ಯೋತಿ ಇಲ್ದಿದ್ದವ್ರು ಕೆಲವ್ರಿಗೆಲ್ಲ ಅದು ಅಪ್ಲೈ ಮಾಡಿಲ್ಲ ಪಾಪ. ಕೆಲವರೆಲ್ಲ ನಮಗೆ ಬಂದಿಲ್ಲ ಅಂತಿದ್ರೆ ಅದು ಆನ್ಲೈನ್ ಅಲ್ಲಿ ನೀವು ಅರ್ಜಿ ಹಾಕೊಂಡು ನೀವು ಉಪಯೋಗಿಸ್ಕೊಂಡು. ಗೃಹ ಜ್ಯೋತಿಗೆ ಬಿಲ್ ಬರ್ತಾ ಇರೋದ್ರಿಂದ ಪಂಚ ಗ್ಯಾರಂಟಿಗಳು ನಿಲ್ಲಿಸ್ತಾರೆ. DK ಶಿವಕುಮಾರ್ CM ಆದ್ಮೇಲೆ ಇವೆಲ್ಲ ಸ್ಥಗಿತಗೊಳ್ತಾ ಇದಾವೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಸುಳ್ಳು. ನಮ್ಮ ಸರ್ಕಾರ ಇರೋವರೆಗೂ ಪಂಚ ಗ್ಯಾರಂಟಿಗಳು ನಿಲ್ಲೋದಿಲ್ಲ, ನಾವು ಹೇಳ್ಬಿಡ್ತೀವಿ. ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ, ನಮ್ಮ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿಗಳು ಅವರು ಕೂಡ ಹೇಳಿದ್ದಾರೆ. ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರೋದು ಪಂಚ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇನ್ನೂ ಒಂದು ಗ್ಯಾರಂಟಿ ಎಕ್ಸ್ಟ್ರಾ ಕೊಡ್ತಾ ಇದೀವಿ. ಯಾರೋ ನಮ್ಗೆ ಆಗ್ತಿದ್ದವರು ಜನಗಳಿಗೆ ಮಿಸ್ಗೈಡ್ ಮಾಡ್ಕೊಂಡು ಈಗ ವಿದ್ಯುತ್ ಅನ್ನೋದು ಫಸ್ಟ್ ಎಲ್ರಿಗೂ ಚಾರ್ಜ್ ಮಾಡ್ತಾ ಇದ್ವಿ. 200 ಯೂನಿಟ್ ಮೇಲೆ ಉಪಯೋಗಿಸ್ಕೊಂಡ್ರೆ ಖಂಡಿತವಾಗ್ಲೂ ಅವ್ರು ಬಿಲ್ ಮಾಡ್ತಾರೆ. 200 ಯೂನಿಟ್ ಯೂಸ್ ಮಾಡ್ಕೊಂಡ್ರೆ ಉಚಿತವಾಗಿ ಇರ್ತದೆ. ಏನೋ ನಂತರ ಕಂಪ್ಲೇಂಟ್ ಇಶ್ಯೂಸ್ ಇದ್ರೆ ಹೇಳಿ. ಗ್ಯಾರಂಟಿ ಅನುಷ್ಠಾನ ಯೋಜನೆ ಗ್ಯಾರಂಟಿ ಸ್ಟಾರ್ಟ್ ಆದಾಗ 1 ವರ್ಷ ಯಾವುದೇ ವ್ಯಕ್ತಿಗೂ ಬಿಲ್ ನಾವು ಅದನ್ನೇ ಪ್ರಸ್ತಾವನೆ ಕೇಳಿದ್ವಿ. ಅಲ್ಲ, ನೀವು ಇದ್ರಿ ಅದನ್ನ, ಅಲ್ಲಿ ನಿಮ್ಗೂ ಅಲ್ಲಿ ಆನ್ಸರ್ ಸಿಕ್ಕೈತೆ. ಇವಾಗ ಪುನಃ ಹೇಳ್ತಾ ಇದೀನಿ ನೋಡಿ. ಅದನ್ನ ನಾವೇ ಆಗ್ಲಿ ಇಲ್ಲ ಏನು KB ಆಫೀಸರ್ಸ್ ಆಗ್ಲಿ ಏನು ಮ್ಯಾನ್ಯುಯಲ್ ಆಗಿ ಬರೆಯೋದಲ್ಲ. ಓಕೆನಾ, ಅವ್ರು ಕೊಟ್ಟಿರುವಂತ ಡಿವೈಸ್ ಏನೈತೆ, ಆ ಡಿವೈಸ್ ನ ಅಪ್ಡೇಟ್ ಮಾಡಿದಾಗ ಏನಾಗುತ್ತೆ, ಮುಂಚೆ ಒಂದು ವ್ಯಾಟ್ಗೆ ತಗೊಂಡಿದ್ರು, ಏನು ಪವರ್ ಪರ್ಮಿಷನ್ ತಗೊಂಡಿದ್ರು. ಆ 1 ವ್ಯಾಟ್ಗೂ ಮೀರಿ ತಗೊಂತ ಇದ್ದಾಗ ಅದು ಬಿಲ್ ಜನರೇಟ್ ಆಗ್ತಾ ಇದೆ. ಇನ್ ಕೇಸ್ ಏನಾದ್ರು ಅವ್ರಿಗೆ ಆತರ ಆಗ್ತಾ ಇದೆ ಅಂದಾಗ ಅವ್ರು ಕಂಪ್ಲೇಂಟ್ ಕೊಟ್ರೆ ಆ ಕಂಪ್ಲೇಂಟ್ ನ ಸ್ವೀಕಾರ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಕೊಡುವಂತ ಕೆಲಸವನ್ನ ಮಾಡ್ತಾರೆ.
ಆ ಥರ ಕಂಪ್ಲೇಂಟ್ ಇದ್ರೆ ಹೇಳಿ ನಾವು ಅಧಿಕಾರಿಗಳು ಈಗ ಹೊಸದಾಗಿ ಮೀಟರ್ ಹಾಕಿದ ಮೇಲೆ ಎಲ್ಲರಿಗೂ ಈ ರೀತಿ ಆಗ್ತಾರೆ, ಬಂದ ಮೇಲೆ ಪ್ರತಿಯೊಬ್ಬರಿಗೂ ಕರೆಂಟ್ ಬಿಲ್ ಜಾಸ್ತಿ ಆಗ್ತದೆ. ಹೌದು, ಅದು ಆಟೋಮೆಟಿಕ್. ಮುಂಚೆ ಎಷ್ಟು ತಗೊಂತ ಐತೆ, ಎಷ್ಟಕ್ಕೆ ಪರ್ಮಿಷನ್ ಐತೆ, ಅದು ಕ್ರಾಸ್ ಆಗಿ ಎಷ್ಟೈತೆ, ಅದು ಯಾವ್ದು ಮುಂಚೆ